ನನ್ನ ಅಮ್ಮಗೆ ವೆನ್ ಶಿ ಪಾಸ್ಟ್ ಅವೇ, ಅವ್ರಿಗೆ ಆಲ್ಝೈಮರ್ಸ್ ಬಂದು ಶಿ ಪಾಸ್ಟ್ ಅವೇ, ಬಟ್ ಶಿ ಹ್ಯಾಡ್ ಅ ಬ್ಯೂಟಿಫುಲ್ ಡೆತ್. ಐ ಮೀನ್ ಶಿ ಸೋ ಬ್ಲೆಸ್ಡ್. ಅವ್ರು ಒಂಚೂರು ಸಫರ್ ಮಾಡಲಿಲ್ಲ. ನನ್ನ ಸಿಸ್ಟರು ಅವ್ರ ಜೊತೆನೇ ಇದ್ದು, ಸೊ ಅವಳು ಹೇಳಿದ್ಲು ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್ ಅಂತ. 3 ಜನ ಸಿಸ್ಟರ್ಸ್ ಆಯಿತು. ಹಿ ಆಲ್ಸೋ ಕೇಮ್ ಆ್ಯಂಡ್ ಮೈ ಬ್ರದರ್ ಇನ್ ಲಾ ಆಲ್ಸೋ ಕೇಮ್. ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ದೀವಿ ಅವತ್ತು, ವಿಚ್ ವೆರಿ ರೇರ್ಲಿ ಹ್ಯಾಪನ್ಸ್. ಆಯಿತಾ, ಅವತ್ತು ಊಟ ಮಾಡಿ, ಇಟ್ ವಾಸ್ ಅ ವರ್ಕಿಂಗ್ ಡೇ ಬಿಕಾಸ್ ಫಸ್ಟ್ ಡೇ ಆಫ್ ದೀಪಾವಳಿ ವಿ ವರ್ಕ್. ಅದಕ್ಕೆ ಹೀ ಸೆಡ್ ಹೀ ಈಸ್ ಗೋಯಿಂಗ್. ಸೊ ಊಟ ಮುಗಿಸಿದ್ಮೇಲೆ ಹೀ ಲೆಫ್ಟ್. ದೆನ್ ಐ ವಾಸ್ ಸಪೋಸ್ ಟು ಲೀವ್. ನಾನು ಅಂದೆ ಅಮ್ಮಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಹೊರಡ್ತೀನಿ ನಾನು ಅಂದ್ಬಿಟ್ಟು, ಅವಳು ಬಟ್ಲಲ್ಲೇನೋ ಕಲಿಸ್ಕೊಟ್ಲು, ಅದನ್ನು ತಿನ್ನಿಸ್ಬಿಟ್ಟು ಹೋಗ್ತೀನಿ ಅಂತ ನಾನು ಕೂತ್ಕೊಂಡು ತಿನ್ನಿಸ್ತಾ ಇದ್ದೆ. ಒಂದು ಸ್ವಲ್ಪ ತಿಂದರು. ದೆನ್ ಅವ್ರಿಗೆ ಇಷ್ಟ ಆಗದಾದ್ರೆ ಅಂತ ಉಗ್ದ್ಬಿಡ್ತಾಯಿದ್ರು, ಇಷ್ಟ ಆಗಲಿಲ್ಲ ಅಂದರೆ. ಸೊ ಅಂದರು. ನಾನು ಅದು ಅಮ್ಮಗೆ ಇಷ್ಟ ಆಗ್ತಾ ಇಲ್ಲ, ಅರ್ಧನೇ ತಿಂದಿದ್ದು, ಬೇರೆ ಏನಾದರೂ ಕೊಡು ಅಂದು. ಸೊ ನನ್ನ ತಂಗಿ ಇನ್ನೊಂದೇನೋ ಮಾಡಿದೆ, ಅವಳು ತಿನ್ಸಿದ್ಲು. ಅಷ್ಟೊತ್ತಿಗೆ ಅದನ್ನು ಅಂದರು ಅಂತಂದ್ಬಿಟ್ಟು ಇನ್ನೊಂದು ತಂಗಿ ಇನ್ನೇನೋ ಮಾಡ್ಕೊಂಬಂದು ಅವಳು ತಿನ್ಸಿದ್ಲು. 3 ಜನ ತಿನ್ಸಿದ್ದೀವಿ, ಪಕ್ಕದಲ್ಲಿ ಕೂತಿದ್ದೀವಿ. ದೆನ್ ಶಿ ಸ್ಟಾರ್ಟೆಡ್ ಒಂಥರ ಬ್ರೆತ್ ಏನೋ ಒಂಥರ ಡಿಫಿಕಲ್ಟಿ ಅನ್ನಿಸ್ದಂಗೆ ನಾನು ಐ ಕಾಲ್ ಶರಣ್. ಅಮ್ಮಗೇನೋ ಐ ಆಮ್ ನಾಟ್ ಫೀಲಿಂಗ್ ಆಲ್ ರೈಟ್, ಮೇ ಬಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾ ಅಂತ. ಐ ಜಸ್ಟ್ ಆ್ಯಂಬುಲೆನ್ಸ್ ಕರೀಲಾ ಕಾನ್ವರ್ಸೇಷನ್ನು ನನ್ನ ಪ್ರಕಾರ ಅವ್ರಿಗೆ ಕೇಳಿದೆ. ಐ ಥಿಂಕ್ ಅಷ್ಟಕ್ಕೆ ಶಿ ಈಸ್ ಡಿಸೈಡೆಡ್. ನಾನು ಆಚೆ ಹೋಗಿ ಬರೋ ಅಷ್ಟರಲ್ಲಿ, ವಾಪಸ್ ಈ ಮಾತಾಡ್ಬಿಟ್ಟು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ತಂಗಿ ಕೂದಲು, ಬಾ ಒಂದ್ಸತಿ ನೋಡು ಅಂತ. ನಾನು ಬಿ ಪಿ ಚೆಕ್ ಮಾಡಿದೆ, ನೋ ಬಿ ಪಿ. ಪಲ್ಸ್ ಚೆಕ್ ಮಾಡಿದೆ, ನೋ ಪಲ್ಸ್. ಹಿಡ್ಕೊಂಡಿದ್ದೀನಿ, ಆ ಪಲ್ಸ್ ಬೀಟ್ ಆಗ್ತಾ ಇರೋದು ನನ್ನ ಕೈ ಹಿಡ್ಕೊಂಡಂಗೆ ನಿಲ್ತು.